1975 ಭಾರತದಲ್ಲಿ ಮೌನ ಘೋಷಿಸಲಾಯಿತು. 21 ತಿಂಗಳ ಮೌನ. 1975 ಜೂನ್ 25 ರಾತ್ರಿ ಭಾರತ ನಿದ್ರಿಸುತ್ತಿತ್ತು. ಆದರೆ ದೆಹಲಿಯಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗುತ್ತಿತ್ತು. ಒಂದು ಸಹಿ ಪ್ರಜಾಪ್ರಭುತ್ವಕ್ಕೆ ತಾತ್ಕಾಲಿಕ ವಿರಾಮ. ಇದು ಯುದ್ಧವಲ್ಲ, ಇದು ಕ್ರಾಂತಿಯೂ ಅಲ್ಲ, ಇದು ಎಮರ್ಜೆನ್ಸಿ. 1971ರಲ್ಲಿ ಇಂದಿರಾ ಗಾಂಧಿ ಭರ್ಜರಿ ಗೆಲುವು ಸಾಧಿಸಿದರು. ಗರೀಬಿ ಹಠಾವೋ ಘೋಷಣೆ ಜನರಿಗೆ ಭರವಸೆ ನೀಡಿತು. ಆದರೆ 1973-74ಕ್ಕೆ ಪರಿಸ್ಥಿತಿ ಬದಲಾಯಿತು. ಬೆಲೆ ಏರಿಕೆ, ಆರ್ಥಿಕ ಸಂಕಷ್ಟ, ವಿದ್ಯಾರ್ಥಿ ಪ್ರತಿಭಟನೆಗಳು, ವಿಶೇಷವಾಗಿ ಜಯಪ್ರಕಾಶ್ ನಾರಾಯಣ್ ಅವರ ಚಳುವಳಿ ಸರ್ಕಾರಕ್ಕೆ ಸವಾಲಾಯಿತು. ಪ್ರಶ್ನೆ ಕೇಳುವುದು ಹೆಚ್ಚಾಗಿತ್ತು, ಆದರೆ ಸರ್ಕಾರಕ್ಕೆ ಅದು ಇಷ್ಟವಾಗಲಿಲ್ಲ. ಜೂನ್ 12, 1975 ಅಲಹಾಬಾದ್ ಹೈಕೋರ್ಟ್ ತೀರ್ಪು ನೀಡಿತು. ಇಂದಿರಾ ಗಾಂಧಿಯವರ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂದು ಘೋಷಿಸಲಾಯಿತು. ಅವರು ತಮ್ಮ ಸ್ಥಾನ ಕಳೆದುಕೊಳ್ಳುವುದು ಪರಿಸ್ಥಿತಿ. ಸಾಮಾನ್ಯವಾಗಿ ರಾಜೀನಾಮೆ, ಆದರೆ 1975ರಲ್ಲಿ ಸಾಮಾನ್ಯ ಎನ್ನುವುದೇ ಅಪರೂಪ. ಎಮರ್ಜೆನ್ಸಿ ಘೋಷಣೆ. ಜೂನ್ 25, 1975 ರಾತ್ರಿ ಆರ್ಟಿಕಲ್ 352ರ ಅಡಿಯಲ್ಲಿ ಎಮರ್ಜೆನ್ಸಿ ಘೋಷಿಸಲಾಯಿತು. ಆ ಸಮಯದಲ್ಲಿ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಸಹಿ ಹಾಕಿದರು. ಕಾರಣ ಇಂಟರ್ನಲ್ ಡಿಸ್ಟರ್ಬೆನ್ಸ್. ಮುಂದಿನ ಬೆಳಗ್ಗೆ ವಿರೋಧ ಪಕ್ಷದ ನಾಯಕರು ಬಂಧನ, ಮಾಧ್ಯಮಗಳ ಮೇಲೆ ಸೆನ್ಸರ್, ಪ್ರಶ್ನೆ ಕೇಳುವ ಹಕ್ಕು ತಾತ್ಕಾಲಿಕವಾಗಿ ನಿಲ್ಲಿಸಲಾಯಿತು. ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಮಿಸ್ಸಾ ಈ ಕಾನೂನಿನಡಿ ವಿಚಾರಣೆ ಇಲ್ಲದೆ ಬಂಧಿಸಬಹುದು. ಬಂಧಿತರಾದವರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ಮುರಾರ್ಜಿ ದೇಸಾಯಿ. ವಿರೋಧ ಪಕ್ಷ ಮಾತ್ರವಲ್ಲ, ವಿರೋಧದ ಧ್ವನಿಯೇ ಬಂಧಿಸಲ್ಪಟ್ಟಿತು. ಮಾಧ್ಯಮಗಳ ಮೌನ. ಕೆಲವು ಪತ್ರಿಕೆಗಳು ಮೌನ ಪ್ರತಿಭಟನೆ ನಡೆಸಿದವು. ದ ಇಂಡಿಯನ್ ಆಫ್ ಎಕ್ಸ್‌ಪ್ರೆಸ್ ಮತ್ತು ದ ಟೈಮ್ಸ್ ಆಫ್ ಇಂಡಿಯಾ ಖಾಲಿ ಸಂಪಾದಕೀಯ ಪ್ರಕಟಿಸಿದ ಸಂದರ್ಭಗಳಿವೆ. ಸುದ್ದಿ ಮೌನವಾಗಿದ್ದರೆ ಪ್ರಜಾಪ್ರಭುತ್ವ ಮಾತನಾಡುವುದಾದರೂ ಹೇಗೆ? ಇದರ ಅಂತ್ಯ. 1977ರಲ್ಲಿ ಚುನಾವಣೆ ಘೋಷಿಸಲಾಯಿತು. ಫಲಿತಾಂಶ ಜನತಾ ಪಾರ್ಟಿ ಗೆಲುವು ಸಾಧಿಸಿತು. ಎಮರ್ಜೆನ್ಸಿ ಮುಗಿಯಿತು. 21 ತಿಂಗಳು ಅಷ್ಟು ಸಮಯ ದೇಶ ಮೌನದಲ್ಲಿತ್ತು. ಪ್ರಜಾಪ್ರಭುತ್ವ ಒಂದು ದಿನದಲ್ಲಿ ಕುಸಿಯುವುದಿಲ್ಲ, ಅದು ನಿಧಾನವಾಗಿ, ಸುರಕ್ಷತೆ ಎಂಬ ಹೆಸರಿನಲ್ಲಿ, ತಾತ್ಕಾಲಿಕ ಕ್ರಮ ಎಂಬ ಕಾರಣದಲ್ಲಿ ಮೌನವಾಗುತ್ತದೆ. ಇತಿಹಾಸ ಓದುವುದು ಪರೀಕ್ಷೆಗೆ ಅಲ್ಲ, ಮತ್ತೆ ಅದೇ ಮೌನ ಭಾರತದ್ದು. ಥ್ಯಾಂಕ್ ಯು. ಇಂತಹ ಇತಿಹಾಸದ ಸತ್ಯಗಳನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ.